ಅರ್ಧಕ್ಕೆ ನಿಂತಿದ್ದಂತಹ ಮನೆ ಪೂರ್ಣಗೊಳ್ತಾ ಸಂದೀಪ್ ರೆಡ್ಡಿ ಕಾರ್ಯ ಯಶಸ್ವಿ ಆಯಿತಾ, ಏನಾಯಿತು ಮುಂದೆ ಅನ್ನೋದನ್ನು ಈಗ ನೋಡೋಣ ಬನ್ನಿ. 7 ತಿಂಗಳಿಂದ ಬಂದಿದ್ದರು ಸಂದೀಪ್ ರೆಡ್ಡಿ ಅವರು. ಇವಾಗ ಅವರು ಬಂದು 7 ತಿಂಗಳು ಕಳೆದೋಯ್ತು. ಏನು ಮಾಡಿದ್ದಾರೆ ಅವರು? ಸುಮ್ಮನೆ ಮಾತಾಡ್ಬಿಟ್ಟು ಹೋಗ್ತಾರೆ, ಅವ್ರು ಏನು ಮಾಡಲ್ಲ ಕೆಲಸ? ಇಲ್ಲ ಸರ್, ಫಿನಿಷನ್ ಮಾಡಿಕೊಟ್ಟೆ ಸರ್. ನಮಗೆ ಫಾಸ್ಟಿಂಗ್ ಮಾಡಿಕೊಟ್ರು, ಕಿಟಕಿ ಬಾಗಿಲು ಕೊಟ್ಟಿದ್ದಾರೆ ಎಲ್ಲ ಸರ್. ನಾವೇ ಮಾಡ್ಕೊಂಡಿದ್ರೆ ಅಷ್ಟು ಫಿನಿಷನ್ ಮಾಡ್ಕೊತಾ ಇಲ್ಲ. ಮಾಡಲಿಲ್ಲ. ಯಾರ್ಯಾರು ಹೇಳಿದ್ರು ನಿಮ್ಗೆ ಮಾಡ್ತೀವಿ ಅಂತ ಹೇಳಿದ್ರು? ಕೆಲವರು ನೋಡಿದಾರೆ, ಏನೋ ಮಾಡ್ತೀರ ಸ್ವಲ್ಪ ಅಂತ ಅಂದರು, ಆಡಲೇ ಇಲ್ಲ. ನಮ್ಮವ್ರಂಗೆ ಇದ್ರು, ನಮ್ಮವರೇ ಸಪೋರ್ಟ್ ಕೊಡ್ತಾರೆ, ಮಾಡಲೇ ಇಲ್ಲ. ಸುಮ್ಮನೆ ಮಾತಾಡ್ತಾ ಅಷ್ಟೇ. ಬರ್ದಿರೇನೆ ಆಗ್ಬಿಟ್ರು, ನಮ್ಮ ನೋಡ್ದಿರ ಮಾತಾಡ್ದೆ. ಹೇಳಿದ್ ಸರ್ ನಮ್ಮ ರಿಲೇಷನಲ್ಲಿ ಮಗ ನಾನು ಮೋಲ್ಡ್ ಹಾಕ್ಕೊಡ್ತೀನಿ ಅಂತಂದ. ಅವ್ನು ಬರ್ದಿರೇನ ಆಗೋದು. ಇನ್ನೊಬ್ಬರು ನಾವು ಕಿಟಕಿ ಬಾಗಿಲು ತಕ್ಕೊಡ್ತೀವಿ ಅಂತಂದರು. ಅವ್ರು ನಮ್ಮನ್ನು ತಿರುಗಿ ನೋಡೋಣ ನೋಡಿಲ್ಲ. ಇನ್ನು ಹೋದ್ರೆ ಏನು ಅಂತೇಳಿ ಯಾರೂ ಬರ್ತಾಯಿಲ್ಲ ಸರ್ ನೆಂಟ್ರಿಗೆ. ಅರ್ಧ ಮನೆ ಆಲ್ರೆಡಿ ಕಂಪ್ಲೀಟ್ ಆಗಿತ್ತಲ್ವಾ, ಇನ್ನು ಅರ್ಧ ಪೆಂಡಿಂಗ್ ಇತ್ತು. ಏನೇನು ವರ್ಕ್ಸ್ ಪೆಂಡಿಂಗ್ ಇತ್ತು ನಿಮ್ಮದು ಅಂತ ಅವ್ರು ಬಂದಾಗ? ಸರ್ ಅವ್ರು ಬಂದಾಗ ಕಿಟಕಿಗಳಲ್ಲಿ ಇರಿಲ್ಲ, ಬಾಗಿಲಿರಿಲ್ಲ, ಪ್ಲಾಸ್ಟಿಂಗ್ ಹಾಗೆ ಇರಿಲ್ಲ, ವೈರಿಂಗ್ ಇರಿಲ್ಲ, ಎಲ್ಲ ಮಾಡಿಕೊಟ್ಟಿದ್ದಾರೆ ಸರ್. ಮನೆ ಟೈಲ್ಸ್ ತಾನಿಂದ ಹಾಕ್ಕೊಟ್ಟೆ. ಟೈಲ್ಸು ಆದರೆ ಹಾಕ್ಕೊಳ್ಳಿ, ಇಲ್ದಿದ್ರೆ ಬೆಡ್ ಸಿಮೆಂಟಲ್ಲಿ ಸಾರಿಸ್ಕೊಟ್ರೆ ಸಾಕು ಅಂತ ಕೇಳಿದ್ವಿ ಸರ್ ನಾವು. ಆದರೆ ಅವ್ರು ಟೈಲ್ಸ್ ಎಲ್ಲ ಹಾಕ್ಕೊಟ್ಟಿದ್ದಾರೆ ಸರ್ ನಾವು. ಮಾತ್ರ ಒಂದೆಲ್ಲ. ಇನ್ನೇನು ಪೆಂಡಿಂಗ್ ಇದೆ ನಿಮ್ಮದು ಮನೆ ಇವಾಗ? ಇವಾಗ ಏನು ಪೆಂಡಿಂಗೇ ಇಲ್ಲ ಸರ್, ಎಲ್ಲ ಫಿನಿಷನ್ ಮಾಡಿ. ಪೂಜೆ ಮಾಡೋರು ಒಳಕ್ಕೆ ಹೋಗಂದ್ರೆ ಬರ್ತೀರಿ, ಅವರೇ ಪೂಜೆ ಮಾಡಿ ನಾವೇ ಬಿಡ್ತೀವಿ ಅಂತ ಹೇಳಿದ್ದಾರೆ ಸರ್. ಹೋಗಂದ್ರೆ ಪೂಜೆ ಮಾಡಿ ನಿಮ್ಮನ್ನ ಒಳಗಡೆ ಕಳಿಸ್ತಾರಂತ ಕಳಿಸ್ತಾರೆ ಸರ್, ಹಂಗೆ ಹೇಳಿದ್ದಾರೆ. ಏನು ಹೇಳ್ತೀರಿ ಅವ್ರ ಕಾರ್ಯಕ್ಕೆ ಏನು ಅಂತ? ಸರ್ ಅವ್ರಿಗೆ ಎಷ್ಟು ಟ್ಯಾಂಕ್ಸ್ ಹೇಳಿದ್ರು ಅವರೇ ಪೂಜೆ ಮಾಡ್ತಾನೆ. ನೀವು ಬಂದು ಒಳಕ್ಕೆ ಬಿಡಂದ್ರೆ ಹೋಗ್ತೀರಂತ ಒಪ್ಪಿದ್ದೀರಿ. ಅವ್ರು ಬಂದು ಕಳಿಸಿದ್ರೆ ಒಳಕ್ಕೆ ಹೋಗ್ತೀರಿ. ರಾಜಕೀಯವಾಗಿ ಈ ರೀತಿ ಓಟ್ಗೋಸ್ಕರ ಮಾಡ್ತಾ ಇದಾರೆ ಅವರು? ಇಲ್ಲ ಸರ್, ಅವ್ರು ಆ ಥರ ಉದ್ದೇಶ ಇಟ್ಕೊಂಡಿದ್ದಿದ್ರೆ ಮಾಡ್ತಾ ಇರಲಿಲ್ಲ ಸರ್. ಸತಿ ಭೇಟಿ ಕೊಟ್ಟರು ಅವರು? ಒಂದ್ಸತಿ ಬಂದು ಹೋಗಿದ್ದು ಅಷ್ಟೇನಾ? ಮತ್ತೆ ಇಲ್ಲ ಸರ್, ಬಂದಿದ್ದಾರೆ. ಒಂದು 4 ಸರಿ ಬಂದಿದ್ದಾರೆ ಸರ್. ಇಷ್ಟೊತ್ತು ಇವರು ಮಾತಾಡೋದ್ರಲ್ಲ ದಂಪತಿಗಳು, ಮನೆ ಕಟ್ಸ್ಕೊಟ್ಟಿದ್ದಾರೆ ಸಂದೀಪ್ ರೆಡ್ಡಿ ಅವರು, ಏನೇನು ಕಾರ್ಯ ಮಾಡಿದ್ದಾರೆ ಮತ್ತು ಯಾವ ರೀತಿ ಶ್ರಮ ಪಟ್ಟಿದ್ದಾರೆ ಅಂತ, ಆ ಮನೆ ಹೇಗಿದೆ ಅಂತ ಒಂದ್ಸತಿ ನೋಡ್ಕೊಂಬರೋಣ ಬನ್ನಿ. ನಮಗೆ ಅಂದ್ಕೊಂಡು ದೃಷ್ಟಿನ ಜಾಸ್ತಿನೇ ಆಗಿಬಿಟ್ಟು ಚೆನ್ನಾಗಿ ಮಾಡಿದೆ. ಎಲ್ಲ ಒರಿಜಿನಲ್ಲಾಗಿ ನೀಟಾಗಿ ಮಾಡಿದ್ದಾರೆ. ನಾನು ಎಷ್ಟು ಖುಷಿ ಆಗೋಗ್ಬಿಟ್ಟು. ನೀವು ಅನ್ಕೊಂಡಿದ್ರಾ ಹಿಂಗೆ ಬರುತ್ತೆ ಮನೆ? ಎಷ್ಟು ಅನ್ಕೊಂಡಿಲ್ಲ, ನಾನು ಅಂದ್ಕೊಂಡೇ ಇಲ್ಲ. ನಾವು ಸದ್ಯ ಒಂದು ಕಿಟಕಿ ಬಾಗಿಲು ಇಟ್ಕೊಂಡು ಮನೆಗೆ ಹೋಗ್ಬಿಟ್ಟು ಸಾಕಂತೀನಿ. ಸಿಮೆಂಟೇ ಮಾಡ್ಕೊಂಡು ಸಾಕು, ಯಾಕಂದ್ರೆ ಬಾಡಿಗೆ ಮನೆ ಕಟ್ಟೋಕ್ಕಾಗ್ತಾ ಇರೋಲ್ಲ. ಲೇಡೀಸ್ ಮಾಡಬೇಕು, ನಾವು ತಿನ್ಬೇಕು, ಮೂವರಿಗೆ ಮಕ್ಕಳನ್ನೆಲ್ಲ ಓದ್ಕೊಂಡು ಮಾಡಬೇಕು. ನಮ್ಮ ಮಿಕ್ಸಸ್ ಮಾಡ್ಕೊಂಬರೋದು ನಾವು ನೋಡಬೇಕು. ನಾವು ನೋಡ್ಕೊಳಕ್ಕಾಗ್ತದ? ಆಗದಿದ್ದಕ್ಕೆ ಇಷ್ಟು ಮಾತ್ರ ಆಗಿ ಮನೆ ಕಣ್ಣು ಹೋಗೋಣ, ಬಾಡಿಗೆ ನಿಂತು ಹೋಗ್ತದೆ ಅಂಥೇಳಿ ಫ್ಯಾನ್ಗಳು ಮೀಸು ಎಲ್ಲ ಇಂಥದ್ದು ಹಾಕೊಂಡು ನಾವು ಅನ್ಕೊಂಡಕ್ಕೆ ಇನ್ನೂ ಜಾಸ್ತಿನೇ ಮಾಡಿ ಹಾಕಿದ್ದಾರೆ. ಸೋಲಾರು ಹಾಕ್ಬಿಟ್ಟಿದ್ದಾರೆ. ಸೋಲಾರ್ ಮೇಲೆ ಎಲ್ಲ ಮಾತ್ರ ಇದಣ್ಣ. ನಾವು ಇನ್ನಿಷ್ಟ ಅಂತ ಕೇಳಿದ್ರೆ ನಮ್ಗೆ ಅಷ್ಟೇ ಖುಷಿಯಾಗಿದೆ. ಅಷ್ಟು ಮಾತ್ರ ಮಾಡಿರೋರು ನಾವು ಇಷ್ಟನ ಕೇಳಬಾರ್ದು. ನಮ್ಮಂಥವ್ರು ಯಾವ್ಯಾವ ಮಾಡ್ತಾ ಇರ್ತಾರೆ ನನ್ನ. ನಿಮ್ಮ ಕೈಗೆ ಬೇಗನೆ ಇನ್ನು ಪೂಜೆ ಮಾಡಿ ಹೋಗ್ರಿ ಇವತ್ತಂದರೆ ಅವತ್ತು ಹೋಗ್ತೀರಿ ಸರ್. ನಾನು ಫೆಬ್ರವರಿಯಲ್ಲಿ ಪಟ್ರೇನಹಳ್ಳಿ ಗ್ರಾಮದ ಸಹೋದರಿ ಶಾರದಕ್ಕ ಅವರು, ಮೊದಲು ಅವರಿಗೆ ನಮಸ್ಕಾರಗಳನ್ನ ಹೇಳ್ತೀನಿ. ಆ ಒಂದು ಹೆಣ್ಮಗು ನನ್ನ ಆಫೀಸನ್ನು ಸಂಪರ್ಕ ಮಾಡಿ, ಈ ರೀತಿ ಒಂದು ಅಂಗವಿಕಲ ದಂಪತಿಗಳಿದ್ದಾರೆ, ಶ್ರೀನಿವಾಸ್ ಮತ್ತು ಏನು ಅವರ ಪತ್ನಿಯವರಿದ್ದರು, ಅವರ ಒಂದು ಮನೆ ನಾನಾ ಕಾರಣಗಳಿಗೆ ಅರ್ಧಂಬರ್ಧ ನಿಂತೋಗಿದೆ ಅಂತ ಹೇಳಿದ್ರು. ಅದನ್ನು ವಿಸಿಟ್ ಮಾಡೋಣ ಅಂತ ಹೋದ್ವಿ. ವಿಸಿಟ್ ಮಾಡಿದಾಗ ಅಲ್ಲಿ ನನ್ನೆಲ್ಲ ಸ್ನೇಹಿತರು ಬಂದಿದ್ದರು. ಅವತ್ತು ಒಂದು ಸಂಕಲ್ಪ ಮಾಡಿದ್ವಿ, ಆ ಒಂದು ದಂಪತಿಗೆ ಆ ಮನೆಯನ್ನು ಸಂಪೂರ್ಣ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡ್ವಿ. ಆವತ್ತೇ ಒಂದು ವಿಡಿಯೋ ಕರೆ ಮಾಡಿದ್ವಿ. ಒಂದು ವಿಡಿಯೋ ಮುಖಾಂತರ ಎಲ್ಲ ಸ್ನೇಹಿತರಲ್ಲಿ, ಸಮಾಜದಲ್ಲಿ ನಾವೊಂದು ರಿಕ್ವೆಸ್ಟನ್ನು ಮಾಡಿದ್ವಿ. ಒಂದಷ್ಟು ಜನ 100 ರೂಪಾಯಿಂದ 5,000 ರೂಪಾಯಿವರೆಗೂ, ಒಂದಷ್ಟು ಜನ ಗೂಗಲ್ ಪೇ, ಫೋನ್ಪೇ ಡೈರೆಕ್ಟಾಗಿ ಅವ್ರ ಅಕೌಂಟ್ಗೆ ಮಾಡಿದ್ರು. ಆದರೂ ಸಹ ಅವ್ರು ಏನು ಮನೆ ನಿಲ್ತೋಗಿತ್ತು, ಅದರ ಬಜೆಟ್ ನನಗೆ ಗೊತ್ತಿರೋ ಹಂಗೆ ಸುಮಾರು 12-15 ಲಕ್ಷ ರೂಪಾಯಿಯಷ್ಟು ಇತ್ತು. ಅಲ್ಲಿ ಕಲೆಕ್ಟ್ ಆದ ಹಣ ಸ್ವಲ್ಪನೇ ಆಗಿದ್ದರಿಂದ ನಾವು ಕೆಲಸ ಸ್ಟಾರ್ಟ್ ಮಾಡಿದ್ವಿ. ಕೆಲಸ ಸ್ಟಾರ್ಟ್ ಮಾಡಿದ್ದಾದಮೇಲೆ ಏನು ಅಲ್ಲಿ ನಿಂತ್ಕೊಂಡು ಸತತವಾಗಿ ಕೆಲಸವನ್ನು ಕಂಪ್ಲೀಟ್ ಮಾಡೋದಕ್ಕೆ ತುಂಬ ಮೂಲ ಕಾರಣ ನನ್ನ ಸಹೋದರ ಸುಹಾಸ್. ನಮ್ಮ
ಏನು ಕಣಜೇನಹಳ್ಳಿ ಸುಹಾಸ್ ಏನಿದ್ದಾರೆ, ಇದನ್ನು ಪ್ರತಿಯೊಂದು ದಿವಸನೂ ಅಲ್ಲಿಗೆ ಭೇಟಿ ಕೊಟ್ಟು ಆ ಒಂದು ಪುಣ್ಯ ಕಾರ್ಯದ ಸಿಂಹಪಾಲು ನನ್ನ ಸಹೋದರ ಸುಹಾಸ್ಗೆ ಸೇರಬೇಕು. ಅದರ ಜೊತೆ ಏನು ನನ್ನ ಇನ್ನೊಬ್ಬ ಸ್ನೇಹಿತ ಸಹೋದರ RHLನ ರಘು ಅವರೇನಿದ್ದಾರೆ, ಅವರು ಮತ್ತು ನಮ್ಮ ರಾಕೇಶ್ ಏನಿದ್ದಾರೆ, ನನ್ನ ಸ್ನೇಹಿತ ರಾಕೇಶ್ರವರು, ನಿಜಕ್ಕೂ ಅವರು ಮೊದಲನೇ ದಿವಸನೇ ಅಲ್ಲಿ ಹೋದಾಗ ಅಣ್ಣ ನಾವು ಸಹ ಇಷ್ಟಿಷ್ಟು ಹಣ ಕೊಡ್ತೀವಿ ಅಂತೇಳಿ ನನಗೆ ಒಂದು ಸ್ಫೂರ್ತಿಯನ್ನು, ಶಕ್ತಿಯನ್ನು ತುಂಬಿದ್ರು. ಯುವಕರು ಅವರು ಇನ್ನು ಈಗ ತಾನೇ ಸಮಾಜದಲ್ಲಿ ಬೇರೆ ಬಿಡ್ತಾ ಇರೋಂತಹ ಹುಡುಗರು, ಯಾವುದೇ ಸ್ವಾರ್ಥ ಇಲ್ದಿರ ಅವರು ಕೊಟ್ಟಂತಹ ಒಂದು ಸಹಾಯ ಏನಿದೆ ನನ್ನ ಆತ್ಮವಿಶ್ವಾಸನ ಹೆಚ್ಚಿಸ್ತು. ಅವರಿಬ್ಬರು ನನ್ನ ಜೊತೆ ನಿಂತರು. ಅದೇ ರೀತಿ ನನಗೆ ಇದೇ ರೀತಿ ನಮ್ಮ ಏನು ಸೋಷಿಯಲ್ ಮೀಡಿಯಾದಲ್ಲಿ ನನ್ನನ್ನು ನೋಡಿದ್ದಂತಹ ಯುವಕ ನಾಗಾರ್ಜುನ್ ಅವರ ಸಪ್ತಗಿರಿ ಪೇಂಟ್ಸ್ ಅನ್ನೋಂತಹ ಒಂದು ಶಾಪನ್ನು ಇದೆ, ಅವ್ರದ್ದು ಪೇಂಟ್ ಶಾಪ್ ಅವ್ರದ್ದು. ಅವರನ್ನು ನಾನು ಮಾತಾಡಿದೆ, ಅವ್ರಿಗೆ ಫೋನ್ ಮಾಡಿದ್ವಿ, ನೋಡಪ್ಪ ಈ ಥರ ಒಂದು ಕೆಲಸ ಮಾಡ್ತಿದ್ವಿ ಅಂತ. ಇಮ್ಮಿಡಿಯೇಟಾಗಿ ಆ ಹುಡುಗ ಏನು ಮಾತು ಕೊಟ್ಟಿದ್ದ ಅದೇ ರೀತಿ ಇಡೀ ಪೇಂಟ್ ಏನೇನು ಬೇಕಿತ್ತು ಎಲ್ಲ ಪರಿಕರಗಳನ್ನು, ಆ ಪೇಂಟನ್ನು ಉಚಿತವಾಗಿ ನಮಗೆ ಕೊಟ್ಟರು. ನಿಜಕ್ಕೂ ಈ ಮುಖಾಂತರ ಅವರಿಗೆ ಧನ್ಯವಾದವನ್ನು ಹೇಳ್ತೀನಿ. ಅದರ ನಂತರ ಬಾಬು ಅಣ್ಣ ಅಂತೇನಿದ್ದಾರೆ, ಅಣಕನೂರಿನವರು, ಮೋಹನ್ ಬಾಬು ಅಂತ ಕರೀತಾರೆ, ಅವ್ರದ್ದು AVV ಫ್ಯಾಬ್ರಿಕೇಟರ್ಸ್ ಅಂತ ಅವ್ರದ್ದು ಒಂದು ಸಂಸ್ಥೆ ಕೂಡ ಇದೆ, ಅದರ ಮುಖಾಂತರ ಕೆಲಸ ಮಾಡ್ತಾರೆ. ನಿಜಕ್ಕೂ ಅವರಿಗೆ ನಾನು ಧನ್ಯವಾದಗಳನ್ನು ತಿಳಿಸ್ತೀನಿ. ಅವರು ಸಹ ನಮ್ಮ ಸುಹಾಸು ಮತ್ತು ಅವರು ತುಂಬ ಕ್ಲೋಸು. ಸುಹಾಸ್ ಇಲ್ಲದೆ ಇದ್ದಾಗ ಅವರಿಲ್ಲದೆ ಇದ್ದಾಗ ಸುಹಾಸು ನಿಂತ್ಕೊಂಡು, ಅದರ ಜೊತೆಗೆ ಏನು ಬಾಬು ಅಣ್ಣ ತಮ್ಮದೇ ಕೈಯಲ್ಲಿ ತಮ್ಮ ದುಡಿದ ಹಣದಲ್ಲಿ ಒಂದಷ್ಟು ಏನು ಕಿಟಕಿ ಇರ್ಬೋದು, ಬಾಗಿಲಿರ್ಬೋದು, ಈ ಥರದ್ದೆಲ್ಲ ಕೊಡಿಸುವಂಥ ಕೆಲಸ ಮಾಡಿದ್ರು. ಅವ್ರಿಗೂ ಸಹ ನಾನು ಈ ಮುಖಾಂತರ ಧನ್ಯವಾದಗಳನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ. ಇದೆಲ್ಲ ಮಿಗಿಲಾಗಿ ಇದೆಲ್ಲ ನಾವೀಗ ಇಡೀ ಒಂದು ಕಟ್ಟಡನ ಪೂರ್ಣಗೊಳಿಸಿ ಈಗ ಗೃಹ ಪ್ರವೇಶ ಮಾಡಬೇಕು ಅನ್ನೋಂತಹ ಸಂದರ್ಭದಲ್ಲಿ ಪೆರೇಸಂದ್ರದ ನಟೇಶ್, ನನ್ನ ಸ್ನೇಹಿತ, ನನ್ನ ತಮ್ಮ, ನನ್ನ ಬಾಲ್ಯದ ಗೆಳೆಯ ನಟೇಶ್, ಆ ಹುಡುಗ ಸಹ ಮೊನ್ನೆ ಹೋಗಿ ಅಣ್ಣ ಮಕ್ಕಳು ಓದೋರಿದ್ದಾರಂತೆ, ನಾನು ಸೋಲಾರ್ ವಾಟರ್ ಹೀಟರ್ ಹಾಕ್ಸ್ಕೊಡ್ತೀನಿ ಅಂತಂದಾಗ ನಿಜಕ್ಕೂ ನಾನು ಮೊದಲೇ ಹೇಳಿದೆ, ಅಲ್ಲಪ್ಪ ಆ ಥರದ್ದೇನಾದರೂ ಇತ್ತಂದರೆ ನಾವು ಲಕ್ಸುರಿ ಎಲ್ಲ ಮಾಡೋಕ್ಕಾಗಲ್ಲ, ಬೇರೆ ಏನಕ್ಕಾದರೂ ಉಪಯೋಗಿಸೋಣ ಅದೇ ಹಣನ, ಮುಂದಿನ ಯಾವುದಾದ್ರು ಒಂದು ಮನೇನೋ ಏನೋ ಮಾಡೋಣ ಅಂದಾಗ ಆ ಹುಡುಗ ನೋಡಿ ಎಷ್ಟು ಎಂತೆಂಥ ಮನಸ್ಸುಗಳಿರ್ತದೆ ಅಂತ. ಇಲ್ಲಣ್ಣ ಸ್ಕೂಲ್ಗೆ ಹೋಗೋ, ಕಾಲೇಜ್ ಹೋಗೋ ಹುಡುಗರಿದ್ದಾರೆ, ಅವರಿಗೆ ಒಂದು ಸೋಲಾರ್ ಇದ್ದರೆ ಇದೆಲ್ಲ ಯೂಸ್ ಆಗುತ್ತಣ್ಣ, ಓದೋ ಹುಡುಗನಿಗೆ ಅನುಕೂಲ ಆಗುತ್ತೆ, ಇಂಥದ್ದು ಮಾಡಿಕೊಡೋಣ, ನಾನು ಮಾತು ಕೊಟ್ಬಿಟ್ಟಿದ್ದೀನಿ ಆಲ್ರೆಡಿ ಅಂತ ಹೇಳಿದ್ರು. ನಿಜಕ್ಕೂ ಸಂತೋಷ ಆಯಿತು. ಅದೇ ರೀತಿ ಇಡೀ ಬಿಲ್ಡಿಂಗ್ ಕಂಪ್ಲೀಟ್ ಆಗೋದಕ್ಕೆ ಅಲ್ಲೇ ನಿಂತ್ಕೊಂಡು ಯುವಕ ಇಂಜಿನಿಯರ್ ಮೋಹನ್ ರವರು ನಿಜಕ್ಕೂ ತುಂಬ ಸಮಯನ ಕೊಟ್ಟಿದ್ದಾರೆ ಮತ್ತು ತಮ್ಮ ಎಕ್ಸ್ಪೀರಿಯನ್ಸ್ನ ಅಲ್ಲಿ ಉಪಯೋಗಿಸಿ ಎಷ್ಟು ಕಡಿಮೆ ವೆಚ್ಚದಲ್ಲಿ ಒಳ್ಳೆ ಕ್ವಾಲಿಟಿ ಕೆಲಸ ಮಾಡ್ಬೋದು ಅನ್ನೋಂತಹ ಕೆಲಸವನ್ನು ಮೋಹನ್ ರವರು ಮಾಡಿದ್ದಾರೆ. ಅವ್ರಿಗೂ ಸಹ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಹೇಳ್ತೀನಿ. ಅದೇ ರೀತಿ ಯಾರ್ದಾದ್ರೂ ಹೆಸರುಗಳನ್ನ ಮರ್ತೋಗಿದ್ದರೆ ದಯವಿಟ್ಟು ಕ್ಷಮೆ ಇರಲಿ. ಯಾವುದೇ ಕಾರಣಕ್ಕೂ ಮರ್ತೋಗಬಾರ್ದು ಅನ್ನೋದು ನನ್ನ ಉದ್ದೇಶ ಅಲ್ಲ. ಅಕಸ್ಮಾತಾಗಿ ಮಾತಿನ ಬರದಲ್ಲಿ ಮರ್ತೋಗಿದ್ದರೆ ನೀವು ನಮ್ಮ ಹೃದಯದಲ್ಲಿದ್ದೀರ, ಮುಂದಕ್ಕೂ ಸಹ ಎಲ್ಲರೂ ಸೇರಿ ಕೆಲಸ ಮಾಡ್ತಾ ಹೋಗೋಣ. ಇದು ನನ್ನ ಚಿಕ್ಕಬಳ್ಳಾಪುರದ ಸಮಾಜ. ಇದು ಈ ರೀತಿಯ ಯುವಕರು ನಾವೆಲ್ಲ ಸೇರಿ ನಮ್ಮ ಚಿಕ್ಕಬಳ್ಳಾಪುರದಲ್ಲಿ ಒಂದು ಅಳಿಲು ಸೇವೆ ಸಲ್ಲಿಸುವಂತಹ ನಿಸ್ವಾರ್ಥವಾಗಿ ಯಾವುದೇ ಲಾಭ ಇಲ್ಲದಿರ, ಯಾವುದೇ ಲಾಭವನ್ನು ಮನಸ್ಸಲ್ಲಿಟ್ಕೊಂಡಿರ ಕೆಲಸ ಮಾಡುವಂತಹ ಒಂದು ತಂಡ ಹಂತವಾಗಿ ದೊಡ್ಡದಾಗ್ತಾ ಹೋಗ್ತಿದೆ. ನಿಜಕ್ಕೂ ನನಗೆ ಖುಷಿ ಇದೆ. ಈ ಒಂದು ಏನು ಮನೆ ಮಾಡ್ತಾಯಿದ್ದೀವಿ, ಇದು ಒಂದು ಸಾಂಕೇತಿಕವಾಗಿ ನಾವು ಚಿಕ್ಕಬಳ್ಳಾಪುರದ ಜನ ಇಡೀ ಸಮಾಜಕ್ಕೆ, ಇಡೀ ದೇಶಕ್ಕೆ, ಇಡೀ ರಾಜ್ಯಕ್ಕೆ ನಾವು ಮಾದರಿಯಾಗೋಂಥ ಕೆಲಸಗಳನ್ನು ಇಂತಹ ಕೆಲಸಗಳ ಮುಖಾಂತರ ಇನ್ನೂ ಮಾಡ್ತಾನೆ ಹೋಗ್ತೀವಿ. ಇದನ್ನು ನೋಡಿದ ಇನ್ನಷ್ಟು ಜನ ಸ್ಫೂರ್ತಿ ತಗೊಂಡು ತಮ್ಮ ಭಾಗದಲ್ಲಿ ಏನೆಲ್ಲ ಮಾಡೋಕ್ಕಾಗುತ್ತೆ ದಯವಿಟ್ಟು ಮಾಡಿ ಅಂತ ಈ ಮುಖಾಂತರ ಕೇಳ್ಕೊತಾ ಇದ್ದೀನಿ. ಮೊನ್ನೆ ಸಹ ಇದನ್ನು ನೋಡಿದಂತಹ ನುಗ್ತಳ್ಳಿ ಗ್ರಾಮದ ಒಂದಷ್ಟು ಯುವಕರು, ಹೆಸರು ಕೂಡ ತಗೊತೀನಿ, ಆ ಗ್ರಾಮದ ಏನು ಒಬ್ಬ ನಾಯಕರಾದ ಇಡೀ ನಮ್ಮ ಚಿಕ್ಕಬಳ್ಳಾಪುರಕ್ಕೆ ತಿಳಿದಿರುವಂತಹ ನುಗ್ತಳ್ಳಿ ರವಿ ಅವರು ಸಹ ಇಂಥದೇ ಒಂದು ಕಾರ್ಯವನ್ನು ಮಾಡ್ತಿದ್ದಾರೆ ಅಂತ ಹೇಳಿದ್ರು. ನಾವೂ ಅದರಲ್ಲಿ ಒಂದು ಸಣ್ಣದಾಗಿ ಒಂದು ಅಳಿಲು ಸೇವೆಯನ್ನು ಸಲ್ಲಿಸಿದ್ದೀವಿ. ಅದೇ ರೀತಿ ಏನು ಇವತ್ತು ಮನೆ ಕಂಪ್ಲೀಟ್ ಆಗಿದೆ. ನಿಜಕ್ಕೂ ಆ ದಂಪತಿಗಳ ಜೀವನದಲ್ಲಿ ಒಂದು ನಗೆಯನ್ನು ಮೂಡಿಸುವಂತಹ, ಅವರ
ಜೀವನದಲ್ಲಿ ಒಂದು ಸಣ್ಣ ಬದಲಾವಣೆ ತರುವಂತಹ ಕೆಲಸವನ್ನು ನಾವೆಲ್ಲ ಸೇರಿ ಮಾಡಿದ್ದೀವಿ. ಇದು ನನ್ನೊಬ್ಬನ ಸಾಧನೆ ಅಂತ ನನಗೆ ಯಾವತ್ತೂ ಅನಿಸೋದೇ ಇಲ್ಲ. ನನ್ನ ಸ್ನೇಹಿತರಿದ್ದಾರೆ, ನನ್ನ ತಮ್ಮಂದಿರಿದ್ದಾರೆ, ಎಲ್ಲರೂ ಸೇರಿ ತಗೊಂಡಿರುವಂತಹ ಒಂದು ಕಲೆಕ್ಟಿವ್ ಡಿಸಿಷನ್. ಇವತ್ತು ಅದಕ್ಕೊಂದು ಸಂಕಲ್ಪ ಮಾಡಿದ್ವಿ, ಅದಕ್ಕೊಂದು ರೂಪ ಕೊಟ್ಟಿದ್ವಿ. ಇಷ್ಟರಲ್ಲೇ ಅವರು ತಮ್ಮ ಮನೆಯೊಳಗೆ ಪ್ರವೇಶ ಮಾಡೋರಿದ್ದಾರೆ. ಎಲ್ಲರನ್ನ ನಾನು ಬೇಡ್ಕೊತಾ ಇದ್ದೀನಿ, ಇದೇ ಅಕ್ಟೋಬರ್ 5ನೇ ತಾರೀಕು ಭಾನುವಾರ ನಾವು ಆ ಮನೆಯ ಗೃಹಪ್ರವೇಶವನ್ನು ಮಾಡ್ತಾಯಿದ್ದೀವಿ. ದಯವಿಟ್ಟು ಎಲ್ಲರೂ ಬನ್ನಿ, ಆ ದಂಪತಿಗಳನ್ನು ಹಾರೈಸೋಣ. ಇನ್ನಷ್ಟು ಮನೆಗಳನ್ನು, ಮನಸ್ಸುಗಳನ್ನು, ಜೀವನಗಳನ್ನು ಕಟ್ಟುವಂಥ ಕೆಲಸ ಮಾಡೋಣ ಅಂತ ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸದಾ ನಿಮ್ಮವ ಸಂದೀಪ್ ರೆಡ್ಡಿ. ನಮಸ್ತೆ, ನನ್ನ ಹೆಸರು ಶಾರದಾ ಅಂತ, ಪಟ್ರನಹಳ್ಳಿಯಿಂದ. ನಾನು ಇವ್ರು ಪರಿಚಯ ಆಗಿದ್ದು ಒಂದು 2 ವರ್ಷದ ಹಿಂದೆ ಇವ್ರಿಗೆ ನಾನು ಪರಿಚಯ ಆಗಿದ್ದು. ಬಂದಾಗ ಇವ್ರು ಕಷ್ಟ ಎಲ್ಲ ಹೇಳ್ತಿದ್ರು, ಈ ಥರ ಹಿಂಗಿದೆ, ಮನೆ ಬೇರೆ ಅರ್ಧಕ್ಕೆ ನಿಂತು ಹೋಗಿದೆ ಅಂತ ಹೇಳ್ತಾ ಇದ್ರು. ನಾನು ಒಂದ್ಸಲಿ ಬಂದು ನೋಡಿದೆ ಮನೆ ಎಷ್ಟವರೆಗೂ ಆಗಿದೆ ಏನು ಅಂತ. ಮೋಲ್ಡು ಆಗಿರಲಿಲ್ಲ ನಾನು ಇವ್ರು ಪರಿಚಯ ಆದಾಗ. ಸರಿ ಆಯ್ತು, ಏನಾದ್ರು ಮಾಡೋಣ ಇರಿ ಅಂತ ಅನ್ಕೋತಿದ್ವಿ. ನಾನು ಸಂದೀಪ್ ಅಣ್ಣವ್ರ ಬಗ್ಗೆ ನ್ಯೂಸಲ್ಲೆಲ್ಲ ನೋಡ್ತಿದ್ದೆ, ಅವ್ರ ಟ್ರಸ್ಟ್ ಬಗ್ಗೆ, ಅವ್ರು ಮಾಡ್ತಿರೋ ಸೇವೆಗಳ ಬಗ್ಗೆ ಎಲ್ಲ ಕೇಳ್ತಿದ್ದೆ. ನೋಡೋಣ ಇರು ಅನ್ಕೊಂಡು ಸುಮ್ಮನೆ ಇದ್ದೆ. ಒಂದು ಗುಂತಪನಹಳ್ಳಿಲಿ ಒಂದು ಮನೆ ಕೊಟ್ಕೊಟ್ರು ಅವರು. ಅದು ನ್ಯೂಸಲ್ಲೆಲ್ಲ, ಎಲ್ಲ ನ್ಯೂಸಲ್ಲೂ ಪಬ್ಲಿಷ್ ಆಯಿತು. ಅದನ್ನೆಲ್ಲ ನೋಡಿದ್ವಿ ನಾವು. ನೋಡಿದ ತಕ್ಷಣ ನಾವೇನು ಹೋಗಲಿಲ್ಲ, ನೋಡೋಣ ಅಂತೇಳಿ ಮೋಲ್ಡ್ಗೆ ಬೇರೆಯವ್ರನ್ನೆಲ್ಲ ಕೇಳಿದ್ವಿ. ಒಂದು ಸ್ವಲ್ಪ ಹೆಲ್ಪ್ ಮಾಡಿದ್ರು. ಸಿಮೆಂಟ್ ಇವು ಪಟ್ಟಣಹಳ್ಳಿ ಅವ್ರೂ ಸ್ವಲ್ಪ ಹೆಲ್ಪ್ ಮಾಡಿದ್ದಾರೆ. ಒಂಚೂರು ಸಿಮೆಂಟ್ ಎಲ್ಲ ಕೊಡಿಸ್ಕೊಟ್ರು. ನವೀನ್ ಕಿರಣ್ ಅವರು ಅಷ್ಟೇ ಒಂದು 20 ಮೂಟೆ ಸಿಮೆಂಟ್ ಕೊಡಿಸ್ಕೊಟ್ರು. ಎಲ್ಲ ಹೆಲ್ಪ್ ಮಾಡಿದ್ರು. ಮೋಲ್ಡ್ ಆಯಿತು. ಬಟ್ ಒಂದು 6 ತಿಂಗಳಾದ್ಮೇಲೆ ನಿಂತೋಯ್ತು ಮನೆ ಕೆಲಸ. ಆಮೇಲೆ ಹೋಗಿ ಸಂದೀಪ್ ಅಣ್ಣ ಅವ್ರು PA ಇದ್ದಾರೆ, ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ಕೇಳಿದ್ವಿ, ಈ ಥರ ಹಿಂಗಿದೆ, ಹ್ಯಾಂಡಿಕ್ಯಾಪ್ಟು, ಮನೆ ಕಟ್ಟೋಕ್ಕಾಗಲ್ಲ, ತುಂಬ ಬಡವರು, ಮಕ್ಕಳು ಬೇರೆ ಇದ್ದಾರೆ, ಒಂದು ಸ್ವಲ್ಪ ಹೆಲ್ಪ್ ಮಾಡೋಕ್ಕಾಗತ್ತಾ ಅಂದಿದ್ದಕ್ಕೆ ಸ್ವಲ್ಪ ಟೈಮ್ ತೊಗೊಂಡು ಒಂದು ವಾರ ಟೈಮ್ ತೊಗೊಂಡ್ರು. ಮಾತಾಡ್ತೀನಮ್ಮ, ಬಂದು ಮಾತಾಡ್ತೀನಿ ಅಂತೇಳಿ ಹಂಗೆ ಮಾತಾಡಿ ಒಂದು 15 ದಿನಕ್ಕೆ ಬಂದರು. ಫೆಬ್ರವರಿ ತಿಂಗಳಲ್ಲಿ ಬಂದು ಎಲ್ಲ ನೋಡಿ ಹೇಳಿದ್ರು, ತುಂಬ ದೊಡ್ಡದಾಗಿದೆ, ಬಟ್ ನೋಡ್ತೀನಮ್ಮ, ಎಷ್ಟಾದರೆ ಅಷ್ಟು ಮಾಡಿಕೊಡ್ತೀನಿ ಅಂತ ಹೇಳಿದ್ರು. ಹಂಗೆ ಹೇಳಾದ್ಮೇಲೆ ಹೋಗಿ ಒಂದು ವಾರಕ್ಕೆಲ್ಲ ಕೆಲಸ ಸ್ಟಾರ್ಟ್ ಮಾಡಿಸಿದ್ರು ಅಣ್ಣ. ಹೇಳಿ ಒಂದು 6 ತಿಂಗಳಾಯಿತು ಅಷ್ಟೇ. ಫುಲ್ ಮನೆ ಎಲ್ಲ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಅವ್ರಿಗೆ. ಮೋಲ್ಡ್ವರೆಗೂ ಅಷ್ಟೇ ಆಗಿತ್ತು ಅವ್ರಿಗೆ ಮನೆ. ಕರೆಂಟ್ ಇರಲಿಲ್ಲ, ಕಿಟಕಿ ಬಾಕ್ಲು, ಮೆಸ್ಸಿಂದ ಹಿಡಿದು ಅವ್ರಿಗೆ ಏನೇನು ಬೇಕು, ಅವ್ರು ಹ್ಯಾಂಡಿಕ್ಯಾಪ್ಟ್ ಅಲ್ವಾ, ಏನೇನು ಬೇಕಾದ್ರೆ ನೀಟಾಗಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಮನೆ. ಬಟ್ ಖುಷಿ ಆಯಿತು ಅಣ್ಣ ಮಾಡಿಕೊಟ್ಟಿದ್ದು. ಇಷ್ಟು ಮಾಡ್ತಾರೆ ಅಂತ ನಾವು ಅಂದ್ಕೊಂಡಿರಲಿಲ್ಲ. ಇಲ್ಲ ಸರ್, ದುಡ್ಡು 1 ರೂಪಾಯಿ ಕೊಟ್ಟಿಲ್ಲ. ಎಲ್ಲ ಅವರೇ ಸ್ವಂತ ಮುಂದೆ ನಿಂತ್ಕೊಂಡು ಕೆಲಸ ಮಾಡಿಸಿದ್ರು. ಮುಂದೆ ನಿಂತ್ಕೊಂಡು ಅವರೇ ಕೆಲಸ ಮಾಡಿಸಿದ್ರು. ಅಣ್ಣ ಒಂದು 3-4 ಸಲ ಬಂದರು. ಹರ್ಷ ಅಣ್ಣ ಬಂದರು, ಸುಹಾಸ್ ಅಣ್ಣ, ಅವರೆಲ್ಲ ನನ್ನ ಕಾಂಟ್ಯಾಕ್ಟಲ್ಲಿದ್ದರು. ಕೇಳ್ತಿದ್ರು ದಿನ ಫೋನ್, ವಾರಕ್ಕೆ ಒಂದು 2-3 ಸಲ ಕೇಳ್ತಿದ್ರು, ಅಮ್ಮ ಏನು ನಡೀತಾ ಇದೆ, ಹೆಂಗಾಗ್ತಾ ಇದೆ ಕೆಲಸ, ಫಿನಿಶ್ ಆಗ್ತಾ ಇದ್ವಾ, ಏನಾದರೂ ಇದ್ರೆ ಹೇಳಮ್ಮ, ಕಂಪ್ಲೇಂಟ್ ಏನಾದರೂ ಇದ್ರೆ ಹೇಳು, ಕೆಲಸ ಮಾಡ್ತಾ ಇಲ್ವಾ, ಆ ಥರ ಎಲ್ಲ ಕೇಳ್ತಿದ್ರು ನನ್ನನ್ನು. ಅವರು ಫುಲ್ಲು ನೀಟಾಗಿ ಫಿನಿಶ್ ಮಾಡಿಕೊಟ್ಟಿದ್ದಾರೆ ಸರ್. ನಿಜವಾಗ್ಲೂ ಇವರಾಗಿದ್ದರೆ ಆ ಥರ ಮನೆ ಕಟ್ಕೊಳಕ್ಕೆ ಆಗ್ತಿರ್ಲಿಲ್ಲ, 100% ಆಗ್ತಿರ್ಲಿಲ್ಲ. ಬಟ್ ಖುಷಿ ಆಯಿತು, ಅಣ್ಣ ಹಿಂಗೆ ಬೆಳೀಲಿ, ಎಷ್ಟು ಸುಮಾರು ಜನಕ್ಕೆ, ಸಾವಿರಾರು ಜನಕ್ಕೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅವ್ರಿಗೆ ಒಳ್ಳೆ ಆಯಸ್ಸು ಆರೋಗ್ಯ ಅವ್ರ ಮನೆಯವ್ರಿಗೆ ಕೊಟ್ಟು ಕಾಪಾಡಲಿ ಅಂತ ಕೇಳ್ಕೊತೀವಿ ಅಣ್ಣ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊಂದು ಸುಂದರವಾದಂತಹ ಭವ್ಯವಾದಂತಹ ಮನೆಯನ್ನು ಸಂದೀಪ್ ರೆಡ್ಡಿ ಅವರು ಕಟ್ಸ್ಕೊಟ್ಟಿದ್ದಾರೆ. ಸಂದೀಪ್ ರೆಡ್ಡಿ ಮತ್ತು ಅವರ ಬೆಂಬಲಿಗರು, ಅವರ ಸಹಪಾಠಿಗಳು ಮತ್ತು ಒಂದಷ್ಟು ಜನ ದಾನಿಗಳು ಇದ್ದಾರೆ ಅಂತ ಕೂಡ ಸಂದೀಪ್ ರೆಡ್ಡಿ ಅವರು ಮಾತಾಡಿದ್ದಾರೆ. ಇದಿಷ್ಟು ಇವತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಜನಧ್ವನಿ.